ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಮಕರ ರಾಶಿಯವರ ಭವಿಷ್ಯದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ಭವಿಷ್ಯ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಡಿಸೆಂಬರ್ನ ತಿಂಗಳಲ್ಲಿ ತುಂಬ ಅವಘಡಗಳು ಸಂಭವಿಸುತ್ತವೆ ಅಂತ ತುಂಬ ಜನ ಅಪಘಾತಕ್ಕೆ ಒಳಗಾಗ್ತಾ ಇದ್ದೀರಾ. ಹಾಗೆ ಬಹಳ ಜನ ಕೂಡ ಇದನ್ನು ಹೇಳ್ತಾ ಇರ್ಬೋದು. ಮತ್ತು ಎಷ್ಟೋ ಜನಕ್ಕೆ ನಡೆದಿದೆ ಸಹ ಹೌದು. ನಿಜವಾಗಿಯೂ ಡಿಸೆಂಬರ್ ಡೇಂಜರ್ ಏನಂತ ನೋಡೋದಾಯಿತು. ಅಂದರೆ ಒಂದು ಹಂತಕ್ಕೆ ಹೇಳಬೇಕು ಅಂದರೆ ಕೇವಲ ಡಿಸೆಂಬರ್ ಮಾತ್ರ ಡೇಂಜರ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನವೆಂಬರ್, ಡಿಸೆಂಬರ್, ಜನವರಿ ಈ 3 ತಿಂಗಳುಗಳು ಕಾಲ ಸಹ ಬಹಳವಾಗಿ ನಾವು ಕತ್ತಲಿನಲ್ಲೇ ಕಳೆಯಬೇಕಾಗುತ್ತದೆ. ಆದರೆ ಈ ಎಲ್ಲ ಸಮಸ್ಯೆಗಳಿಗೂ ಶನಿ ಮಹಾತ್ಮನು ನಿಮಗೆ ನ್ಯಾಯ ಒದಗಿಸುವ ಸಮಯವನ್ನು ತರುತ್ತಿದ್ದಾನೆ. ಕೇವಲ ಒಂದು ಸಾಧಾರಣ ವಿಡಿಯೋ ಅಲ್ಲ, ಕತ್ತಲೆಯಲ್ಲಿ ದಾರಿ ಕಾಣದೆ ಪರಿತಪಿಸುತ್ತಿರುವ ನಿಮಗೆ ಬೆಳಕು ತೋರಿಸಲು ಆ ಭಗವಂತನೇ ಕಳುಹಿಸಿರುವ ಸಂದೇಶ ಅಂತ ಭಾವಿಸಿ. ಮಕರ ರಾಶಿಯವರಾದ ನಿಮ್ಮ ಜೀವನ ಕಳೆದ 7.5 ವರ್ಷಗಳಿಂದ ಕಷ್ಟಪಡುತ್ತಾ ಇದೆ. ನೀವು ಕಪಿಮುಷ್ಟಿಯಲ್ಲಿ ಸಿಲುಕಿ ಕಣ್ಣೀರು ಹಾಕದ ದಿನ ಇಲ್ಲವೇ ಇಲ್ಲ. ಆದರೆ ಸ್ನೇಹಿತರೆ, 2026ನೇ ಇಸವಿಯು ನಿಮ್ಮ ಪಾಲಿಗೆ ವಿಮೋಚನೆಯ ಪರ್ವಕಾಲ. ನಿಮ್ಮ ಕಷ್ಟಗಳು ಮುಗಿಯುವ ಕಾಲ ಬಂದಿದೆ. ಆದರೆ ಎಚ್ಚರ, ಈ ದೊಡ್ಡ ಗೆಲುವಿನ ಜೊತೆಗೆ ಒಂದು ದೊಡ್ಡ ಆಪತ್ತು ಕೂಡ ನಿಮ್ಮನ್ನು ಹಿಂಬಾಲಿಸುತ್ತಿದೆ. ನಿಮ್ಮ ಒಂದು ಸಣ್ಣ ತಪ್ಪು ಅಥವಾ ತಪ್ಪು ನಿರ್ಧಾರಗಳು ನಿಮ್ಮನ್ನು ಮತ್ತೆ ಸಂಕಷ್ಟಕ್ಕೆ ನೂಕಬಹುದು. ಆದರೆ ಚಿಂತಿಸಬೇಡಿ, ಈ ಸಮಸ್ಯೆಗೆ ಅತಿ ಸರಳವಾದ ಸೂಕ್ತ ಪರಿಹಾರವನ್ನು ನೀವು ಮನೆಯಲ್ಲೇ ಮಾಡಿಕೊಳ್ಳಬಹುದು. ಅದನ್ನು ಈ ವಿಡಿಯೋದ ಕೊನೆ ಭಾಗದಲ್ಲಿ ನಾವು ನೋಡೋಣ. ಮಕರ ರಾಶಿಯವರು ಎಂದರೆ ಹೊರಗಡೆ ಕಠಿಣವಾಗಿ ಕಂಡರೂ ಕೂಡ ಒಳಗಡೆ ಹೂವಿನಂಥ ಮನಸ್ಸುಳ್ಳವರು. ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲಿ, ನಿಮ್ಮ ಸಂಕಷ್ಟಗಳು ದೂರವಾಗಲಿ. ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಅಥವಾ ಓಂ ಶ್ರೀ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. 2026ರಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಘಟನೆಗಳನ್ನು ನಾವು ನೋಡುತ್ತಾ ಬರೋಣ. ಮೊದಲನೆಯದಾಗಿ, ಮಕರ ರಾಶಿಯವರು ಗುಣಸ್ವಭಾವದ ಕರ್ಮಯೋಗಿಗಳು. ಕೆಲಸವೇ ದೇವರು ಎಂಬ ನಂಬಿಕೆ ಉಳ್ಳವರು. ಬೆವರು ಸುರಿಸಿ ದುಡಿಯುವುದರಲ್ಲಿ ನಿಮಗೆ ನೀವೇ ಸಾಟಿ. ಆದರೆ ನಿಮ್ಮ ದುರದೃಷ್ಟ ಎಂದರೆ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಅದಕ್ಕೆ ಸರಿಯಾದ ಸಂಪೂರ್ಣವಾದ ಶ್ರೇಯಸ್ಸು ನಿಮಗೆ ಸಿಗುತ್ತಿಲ್ಲ. ಬೇರೆ ಯಾರೋ ಬಂದು ಅದರ ಲಾಭವನ್ನು ಪಡೆದುಕೊಳ್ಳುತ್ತಿರುತ್ತಾರೆ. ಆದರೆ 2026ರಲ್ಲಿ ನಡೆಯುವ ಮೊದಲನೇ ಅತಿ ದೊಡ್ಡ ಸಕಾರಾತ್ಮಕ ಘಟನೆ ಎಂದರೆ ವೃತ್ತಿ ಜೀವನದಲ್ಲಿ ಏಳಿಗೆ, ಅಗ್ರಸ್ಥಾನ ಮತ್ತು ಅಧಿಕಾರ ಪ್ರಾಪ್ತಿ. ಹೌದು, ನಿಮ್ಮ ರಾಶ್ಯಾಧಿಪತಿ ಶನಿ ಮಹಾತ್ಮನು ಸ್ವಕ್ಷೇತ್ರ ಮತ್ತು ಮಿತ್ರ ಕ್ಷೇತ್ರಗಳಲ್ಲಿ ಸಂಚರಿಸಿರುವುದರಿಂದ ಇಷ್ಟು ದಿನ ನಿಮ್ಮನ್ನು ತುಳಿಯಲು ನೋಡಿದವರು ಈಗ ನಿಮ್ಮ ಕಾಲಿಗೆ ಬೀಳುವ ಸಂದರ್ಭ ಬಂದುಬಿಟ್ಟಿದೆ. ಆಫೀಸಿನಲ್ಲಿ ನಿಮಗೆ ಉನ್ನತ ಹುದ್ದೆ ಮತ್ತು ಉನ್ನತ ಸ್ಥಾನಗಳು, ಬಡ್ತಿಗಳು ಸಿಗುವಂತಹ ಅವಕಾಶಗಳು ಹೆಚ್ಚಾಗಿ ಬಂದಿದೆ. ಹಗಲು ರಾತ್ರಿ ಓದುತ್ತಿರುವ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ನೇಮಕಾತಿ, ಆದೇಶ ಕೈ ಸೇರುವ ಪ್ರಬಲ ಯೋಗವಿದೆ. ಮಕರ ರಾಶಿಯವರು ಶಿಸ್ತಿನ ಸಿಪಾಯಿಗಳು. ನಿಮ್ಮ ಶಿಸ್ತೇ ಈ ವರ್ಷ ನಿಮಗೆ ದೊಡ್ಡ ಗೌರವ ತಂದುಕೊಡಲಿದೆ. ಎರಡನೆಯ ದೊಡ್ಡ ಘಟನೆ ಆರ್ಥಿಕ ಮತ್ತು ಸ್ಥಿರತೆ, ಹಳೆಯ ಸಾಲ ಮರುಪಾವತಿ. ಮಕರ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತುಂಬ ಲೆಕ್ಕಾಚಾರದ ಮನುಷ್ಯರು. ಅನಾವಶ್ಯಕವಾಗಿ ಯಾವುದೇ ಕಾರಣಕ್ಕೂ ದುಂದುವೆಚ್ಚವನ್ನು ಮಾಡುವುದಿಲ್ಲ. ಆದರೂ ಕುಟುಂಬದ ಜವಾಬ್ದಾರಿ ಅಥವಾ ಬಿಸ್ನೆಸ್ನಲ್ಲಿ ಆದ ನಷ್ಟದಿಂದ ಸಾಲಕ್ಕೆ ಈಡಾಗಿರುತ್ತಾರೆ. 2026ರಲ್ಲಿ ಶನಿಯ ಅನುಗ್ರಹದಿಂದ ಧನಲಾಭದ ಬಾಗಿಲು ತೆರೆಯಲಿದೆ. ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಒಂದೇ ಕಡೆಯಿಂದ ಅಲ್ಲ, ಹಲವು ಕಡೆಗಳಿಂದ ಹಣ ಹರಿದು ಬರಲಿದೆ. ಮುಖ್ಯವಾಗಿ ನಿಮ್ಮ ನಿದ್ರೆ ಕೆಡಿಸಿದ್ದ ಸಾಲದ ಹೊರೆ ಇಳಿಯುವ ಸಮಯ ಬಂದೇ ಬಿಟ್ಟಿದೆ. ಉಳಿತಾಯದ ಗುಣವು ಕೂಡ ಈ ವರ್ಷ ನಿಮಗೆ ದೊಡ್ಡ ಆಸ್ತಿ ಮಾಡಲು ಸಹಾಯ ಮಾಡಲಿದೆ. ಮಕರ ರಾಶಿಯವರಿಗೂ
ಯಾರಿಗೂ ಕೂಡ ಮೋಸ ಮಾಡುವವರಲ್ಲ, ಆದರೆ ಬೇರೆಯವರು ನಿಮ್ಮ ಹಣವನ್ನು ತಿಂದು ತೆಗುತ್ತಾರೆ. ಈ ವರ್ಷ ಅಂತಹ ಮೋಸಗಾರರಿಂದ ನೀವು ದೂರವಿಡುವ ಸಮಯ ಬಂದಿದೆ. ನಿಮ್ಮ ಹಣ ನಿಮ್ಮ ಬಳಿಯೇ ಉಳಿಯಲಿದೆ. ಮೂರನೆಯ ರೋಚಕ ಘಟನೆ ಸ್ವಂತ ಮನೆ ಮತ್ತು ಸ್ಥಿರಾಸ್ತಿ. ಹೌದು, 2026ರಲ್ಲಿ ಸ್ವಂತ ಮನೆಯನ್ನು ಖರೀದಿಸುವ ಮಕರ ರಾಶಿಯವರಿಗೆ ಭೂಮಿ ಮೇಲೆ ವಿಶೇಷವಾದ ವ್ಯಾಮೋಹ ಮತ್ತು ಯೋಗವಿರುತ್ತದೆ. 2026ರಲ್ಲಿ ನೀವು ಸ್ವಂತ ಸೂರನ್ನು ನಿರ್ಮಿಸುವ ಕನಸು ನನಸಾಗಲಿದೆ. ಇಷ್ಟು ದಿನ ಸೈಟ್ ತೆಗೆದುಕೊಂಡು ಹಾಗೆ ಬಿಟ್ಟುಕೊಂಡಿದ್ದರೆ, ಕಟ್ಟಡ ಕಟ್ಟಲು ಒದ್ದಾಡುತ್ತಿದ್ದರೆ, ಈಗ ಗ್ರಹಗಳ ಬಲದಿಂದ ಅಡಿಪಾಯ ಹಾಕುವ ಯೋಗವಿದೆ. ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ನಿಮ್ಮ ಸೂರು ನಿಮ್ಮದಾಗಲಿದೆ. ಹಾಗೆ ಹಳೆಯ ವಾಹನವನ್ನು ಮಾರಿ ಹೊಸ ಕಾರು ಅಥವಾ ದ್ವಿಚಕ್ರ ವಾಹನಗಳನ್ನು ಖರೀದಿಸುವಿರಿ. ಮಕರ ರಾಶಿಯವರು ತೋರ್ಪಡಿಕೆಗಾಗಿ ಬದುಕುವವರಲ್ಲ, ಅವಶ್ಯಕತೆಗಾಗಿ ಬದುಕುವವರು. ಹಾಗಾಗಿ ನೀವು ಖರೀದಿಸುವ ಮನೆ ಅಥವಾ ವಾಹನ ತುಂಬ ಬಾಳಿಕೆ ಬರುವಂತಹದ್ದಾಗಿರುತ್ತದೆ. ಇನ್ನು 4ನೆಯದಾಗಿ ಮಹತ್ತರ ಘಟನೆ, ಅವಿವಾಹಿತರಿಗೆ ವಿವಾಹ ಯೋಗ ಮತ್ತು ದಾಂಪತ್ಯದಲ್ಲಿ ಶಾಂತಿ. ಮಕರ ರಾಶಿಯವರು ಪ್ರೀತಿಯನ್ನು ವ್ಯಕ್ತಪಡಿಸುವುದರಲ್ಲಿ ಸ್ವಲ್ಪ ಹಿಂದೆ, ಆದರೆ ಪ್ರೀತಿಸಿದವರನ್ನು ಕೊನೆಯವರೆಗೂ ಕೈಬಿಡುವುದಿಲ್ಲ. 2026ರಲ್ಲಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಬಹಳ ವರ್ಷಗಳಿಂದ ಮದುವೆ ಸಂಬಂಧ ಬಂದು ಮುರಿದು ಹೋಗುತ್ತಿದ್ದರೆ, ಈ ವರ್ಷ ನಿಮಗೆ ಒಪ್ಪುವಂತಹ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಮತ್ತು ನಿಮ್ಮ ಕಷ್ಟ ಸುಖಕ್ಕೆ ಹೆಗಲು ಕೊಡುವಂತಹ ಸಂಗಾತಿ ಸಿಗಲಿದ್ದಾರೆ. ಈಗಾಗಲೇ ಮದುವೆಯಾಗಿ ದಾಂಪತ್ಯದಲ್ಲಿ ಕಲಹಗಳು ಇದ್ದರೆ ಅದೆಲ್ಲವೂ ಕೂಡ ಮಾಯವಾಗಲಿದೆ. ಸತಿಪತಿಯರು ಒಂದಾಗಲಿದ್ದಾರೆ. ಮಕರ ರಾಶಿಯವರು ಜವಾಬ್ದಾರಿಯುತ ಗಂಡ ಅಥವಾ ಹೆಂಡತಿಯರಾಗಿರುತ್ತಾರೆ. ಈ ವರ್ಷ ನಿಮ್ಮ ಜವಾಬ್ದಾರಿಯನ್ನು ನೋಡಿ ನಿಮ್ಮ ಸಂಗಾತಿ ನಿಮ್ಮನ್ನು ಗೌರವಿಸುತ್ತಾರೆ. 5ನೆಯ ಘಟನೆ, ಸ್ವಂತ ವ್ಯವಹಾರ ಮತ್ತು ಲೇಬರ್ ಆಧಾರಿತ ಬಿಸ್ನೆಸ್. ಇಲ್ಲಿ ನಿಮಗೆ ಗೆಲುವು. ಶನಿ ಪ್ರಧಾನವಾದ ಮಕರ ರಾಶಿಯವರಿಗೆ ಕಬ್ಬಿಣ, ಸಿಮೆಂಟ್ ಅಥವಾ ಕನ್ಸ್ಟ್ರಕ್ಷನ್ ಅಥವಾ ಲೇಬರ್ ಕಾಂಟ್ರಾಕ್ಟ್ ಇಂತಹ ಬಿಸ್ನೆಸ್ಗಳು ತುಂಬ ಲಾಭವನ್ನು ಕೊಡುತ್ತವೆ. 2026ರಲ್ಲಿ ನೀವು ಇಂತಹ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಿದರೆ ಅಥವಾ ವಿಸ್ತರಿಸಿದರೆ, ಇದರಿಂದ ಅತಿ ದೊಡ್ಡದ ದುಪ್ಪಟ್ಟು ಲಾಭವನ್ನು, ಯಶಸ್ಸನ್ನು ಕಾಣುವಿರಿ. ನೀವು ಹಾಕುವ ಬಂಡವಾಳಕ್ಕೆ ಮೋಸವಿಲ್ಲದೆ ನಿಮ್ಮ ಕೆಲಸ ನೆರವೇರುತ್ತದೆ. ಮಕರ ರಾಶಿಯವರಿಗೆ ತಾಳ್ಮೆ ಜಾಸ್ತಿ. ಬಿಸ್ನೆಸ್ನಲ್ಲಿ ಲಾಭ ಬರಲು ಕಾಯುತ್ತಿರುವ ಶಕ್ತಿ ನಿಮಗಿದೆ. ಆ ತಾಳ್ಮೆಯೇ ನಿಮಗೆ ಬಲ ಅಂತ ಹೇಳಬಹುದು. ಲಕ್ಷ್ಮಿ ಕಟಾಕ್ಷವನ್ನು ತರಲಿದೆ. ಇನ್ನು 6ನೆಯ ಘಟನೆ, ಷೇರು ಮಾರುಕಟ್ಟೆ ಮತ್ತು ದೀರ್ಘಕಾಲದ ಹೂಡಿಕೆ. ಮಕರ ರಾಶಿಯವರು ರಾತ್ರೋರಾತ್ರಿ ಶ್ರೀಮಂತರಾಗಬೇಕು ಎಂದು ಕನಸು ಕಾಣುವವರಲ್ಲ. ಹನಿ ಹನಿಗೂಡಿದರೆ ಹಳ್ಳ ಅಂತ ಹೇಳೋ ಹಾಗೆ, ಸಣ್ಣ ಪ್ರಯತ್ನದಿಂದ ಇವರು ಮೇಲೇಳಲು ಪ್ರಯತ್ನವನ್ನು ಪಡ್ತಾ ಇರ್ತಾರೆ. 2026ರಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ನೀವು ಮಾಡುವ ದೀರ್ಘಕಾಲದ ಹೂಡಿಕೆ ಅಥವಾ ಮ್ಯೂಚುವಲ್ ಫಂಡ್ಸ್ಗಳು ಅನಿರೀಕ್ಷಿತ ಲಾಭವನ್ನು ನಿಮಗೆ ತಂದುಕೊಡಲಿದೆ. ನೀವು ಮರೆತು ಹೋಗಿದ್ದ ಹಳೆಯ ಶೇರ್ಗಳು ಕೂಡ ವಾಪಸ್ಸು ಬರುವ ಸಾಧ್ಯತೆಗಳು ಇದೆ. ಜಮೀನು ಅಥವಾ ಸೈಟ್ ಮೇಲೆ ಮಾಡಿದ ಹೂಡಿಕೆ ದುಪ್ಪಟ್ಟಾಗಲಿದೆ. ಆದರೆ ಲಾಟರಿ ಅಥವಾ ಜೂಜಾಟದಿಂದ ದೂರವಿರಿ, ಏಕೆಂದರೆ ಶನಿ ಮಹಾತ್ಮ ಕಷ್ಟಪಡದ ಸಂಪತ್ತನ್ನು ಎಂದಿಗೂ ಸಹಿಸುವುದಿಲ್ಲ. ಮಕರ ರಾಶಿಯವರಿಗೆ ಸುಲಭವಾಗಿ ಕೊಡುವುದೇ ಇಲ್ಲ. 7ನೆಯದಾಗಿ ಕೋರ್ಟ್ ಮತ್ತು ಕಚೇರಿ ನ್ಯಾಯ ಪ್ರಾಪ್ತಿ. ಮಕರ ರಾಶಿಯವರ ಜೀವನದಲ್ಲಿ ಅನ್ಯಾಯ ಮತ್ತು ಹೋರಾಟ ಸಾಮಾನ್ಯ ಎಂಬಂತಾಗಿರುತ್ತದೆ. ಆದರೆ 2026ರಲ್ಲಿ ನಿಮ್ಮ ವಿರುದ್ಧ ಯಾರೇ ಕುತಂತ್ರ ಮಾಡಿರಲಿ ಅಥವಾ ಯಾವುದೇ ಕೋರ್ಟ್ ಕೇಸ್ ನಡೆಯುತ್ತಿರಲಿ, ತೀರ್ಪು ನಿಮ್ಮ ಪರವಾಗಿ ಬರಲಿದೆ. ಸತ್ಯಮೇವ ಜಯತೆ ಎಂಬ ಮಾತು ನಿಮ್ಮ ಜೀವನದಲ್ಲಿ ನಿಜವಾಗಲಿದೆ. ಆಸ್ತಿ ಪಾಲು ವಿಚಾರದಲ್ಲಿ ತಮ್ಮ ಅಣ್ಣ ಅಥವಾ ಯಾವುದೇ ರೀತಿಯ ಸಂಬಂಧಗಳ ಜಗಳಗಳು ರಾಜಿ ಸಂಧಾನದ ಮೂಲಕ ಬಗೆಹರಿಯಲಿದೆ. ನಿಮಗೆ ಸೇರಬೇಕಾದ ಹಕ್ಕು, ಅಧಿಕಾರ ಮತ್ತು ಆಸ್ತಿ ನಿಮ್ಮ ಮಡಿಲು ಸೇರಲಿದೆ. ಮಕರ ರಾಶಿಯವರು ಕ್ಷಮಾಗುಣವುಳ್ಳವರು, ಆದರೆ ದ್ರೋಹ ಮಾಡಿದರೆ ಮರೆಯುವುದಿಲ್ಲ. ಈ ವರ್ಷ ನಿಮ್ಮ ಶತ್ರುಗಳಿಗೆ ತಕ್ಕ ಪಾಠ ಕಲಿಸುವಿರಿ. ಇನ್ನು 8ನೆಯ ಘಟನೆ, ವಿದೇಶಿ ಯೋಗ ಮತ್ತು ದೂರ ಪ್ರಯಾಣ. 2026ರಲ್ಲಿ ಮಕರ ರಾಶಿಯವರಿಗೆ ಸ್ಥಳ ಬದಲಾವಣೆಯ ಯೋಗವಿದೆ.
ಕೆಲಸದ ವಿಚಾರದಲ್ಲಿ ವಿದೇಶಕ್ಕೆ ಹೋಗುವ ಅವಕಾಶಗಳು ನಿಮ್ಮ ಕೈ ಸೇರಲಿದೆ. ಈಗಾಗಲೇ ವಿದೇಶದಲ್ಲಿರುವವರಿಗೆ ಗ್ರೀನ್ ಕಾರ್ಡ್ ಅಥವಾ ಪೌರತ್ವ ಸಿಗುವ ಸಾಧ್ಯತೆ ಇದೆ. ವಿದೇಶದಲ್ಲಿ ಉದ್ಯೋಗ ಮಾಡುತ್ತಿದ್ದರೆ ಪ್ರಮೋಷನ್ ಸಿಗಲಿದೆ. ಮಕರ ರಾಶಿಯವರು ಹುಟ್ಟಿದ ಊರಿಗಿಂತ ಬೇರೆ ಊರಿನಲ್ಲಿ ಅಥವಾ ಬೇರೆ ದೇಶದಲ್ಲಿ ಹೆಚ್ಚು ಏಳಿಗೆಯನ್ನು ಕಾಣುತ್ತಾರೆ. ಹಾಗೆ ನೀವು ಕೈಗೊಳ್ಳುವ ಪ್ರಯಾಣಗಳು ಕೂಡ ತುಂಬ ಲಾಭಕರದಾಯವಾಗಿರುತ್ತದೆ ಅಂತ ಹೇಳ್ಬೋದು. ಇನ್ನು 9ನೇದಾಗಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಂತಾನ ಭಾಗ್ಯ. ಹೌದು, ಮಕರ ರಾಶಿಯ ತಂದೆ ತಾಯಂದಿರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ಯೋಚಿಸುತ್ತಿದ್ದಾರೆ. 2026ರಲ್ಲಿ ನಿಮ್ಮ ಮಕ್ಕಳು ಉನ್ನತವಾಗಿ ತೇರ್ಗಡೆಯಾಗಲಿದ್ದಾರೆ. ಈ ರಾಶಿಯವರಿಗೆ ಎದುರಾಗುವಂತಹ ಎಲ್ಲ ಸಮಸ್ಯೆ ಅಥವಾ ಅಡೆತಡೆಗಳನ್ನು ದಾಟಿ ಯಶಸ್ಸನ್ನು ನೋಡಲು ಮಾಡಬೇಕಾಗಿರುವ ಈ ಪರಿಹಾರಗಳು ಇಲ್ಲಿವೆ. ಮಕರ ರಾಶಿಯ ಅಧಿಪತಿ ಶನಿ ಮಹಾತ್ಮನ ಆದ್ದರಿಂದ ಪ್ರತಿ ಶನಿವಾರ ಸಂಜೆ ನಿಮ್ಮ ಮನೆಯ ಹತ್ತಿರ ಇರುವ ಶನಿ ದೇವಸ್ಥಾನಕ್ಕೆ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚಿ. ಇದು ನಿಮ್ಮ ವೃತ್ತಿ ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತದೆ. ಶ್ರಮದಾನ ಅಥವಾ ಸೇವೆ ಶನಿ ಮಹಾತ್ಮನಿಗೆ ಕೆಲಸ ಮಾಡುವವರು ಅಂದರೆ ಪ್ರಿಯ. ಆದ್ದರಿಂದ ಶನಿವಾರದಂದು ದೇವಸ್ಥಾನದ ಮುಂದೆ ಸ್ವಚ್ಛವನ್ನು ಕಾಪಾಡಿ. ವೃದ್ಧಾಶ್ರಮದಲ್ಲಿ ಸೇವೆ ಮಾಡುವುದು ಶ್ರೇಷ್ಠ ಕಾರ್ಯ ಅಥವಾ ಅಂಗವಿಕಲರಿಗೆ ಕೈಲಾದ ಸಹಾಯವನ್ನು ಮಾಡಬೇಕು. ಮಕರ ರಾಶಿಯವರು ಈಗಾಗಲೇ ದಾನ ಮಾಡುವುದರಲ್ಲಿ ಮೊದಲ ಕೈ. ಆದರೆ ಈ ನಿರ್ದಿಷ್ಟ ಸೇವೆ 2026ರಲ್ಲಿ ನಿಮಗೆ ರಕ್ಷಾ ಕವಚದಂತೆ ಕಾಪಾಡುತ್ತದೆ.